ಕರ್ನಾಟಕ ನೀಟ್ 2026 ಸೆಕೆಂಡ್ ರೌಂಡಲ್ಲಿ ಎಷ್ಟು ಚಾನ್ಸಸ್ ಇರುತ್ತೆ ಕಟ್ ಆಫ್ ಇನ್ಕ್ರೀಸ್ ಆಗೋಕ್ಕೆ, ಯಾವ್ಯಾವ ಸೀಟ್ಸ್ ಅವೈಲೇಬಲ್ ಆಗುತ್ತೆ ಅಂತ ವಿಡಿಯೋದಲ್ಲಿ ನೋಡೋದಾದರೆ ಫ್ರೆಂಡ್ಸ್, ಮೊದಲಿಗೆ ಯಾವ ಸೀಟ್ಸ್ ಅವೈಲೇಬಲ್ ಇರುತ್ತೆ ಅಂದರೆ ಟಾಪರ್ಸು ಏನು ನಮ್ಮ ಕರ್ನಾಟಕ ಟಾಪರ್ಸ್ ಏನಿರ್ತಾರಲ್ಲ ಅವರು ಇಲ್ಲೂ ಆಪ್ಷನ್ ಎಂಟ್ರಿ ಮಾಡ್ತಾರೆ. ಬೇರೆ ಬೇರೆ ಸ್ಟೇಟ್ಸು, ಫಾರ್ ಎಕ್ಸಾಂಪಲ್ ಜಿಪ್ಮರ್ ಆಗಿರ್ಬೋದು, ಏಮ್ಸ್ ಆಗಿರ್ಬೋದು, ಬೇರೆ ಬೇರೆ ಟಾಪ್ ಯೂನಿವರ್ಸಿಟಿಗೆ ಕೂಡ ಅಪ್ಲೈ ಮಾಡಿರ್ತಾರೆ ಟಾಪರ್ಸು. ನಮ್ಮ ಸ್ಟೇಟ್ ಟಾಪರ್ಸು ಫಾರ್ ಎಕ್ಸಾಂಪಲ್ ಅಂದ್ಕೊಳ್ಳಿ, ಒಂದು 500 ಟಾಪರ್ಸ್ ಅಂದ್ಕೊಳ್ಳಿ. ಮೇಲ್ ಟಾಪರ್ಸು ನಮ್ಮ ಕರ್ನಾಟಕದಲ್ಲಿ ಓನ್ಲಿ ಅವ್ರು ಏನು ಮಾಡ್ತಾರೆ ಅಂದರೆ ಟಾಪ್ ಕಾಲೇಜ್ ಮಾತ್ರ ಟ್ರೈ ಮಾಡ್ತಾರೆ. ಮೀಡಿಯಮು, ಲೋ ಕಾಲೇಜ್ ಎಲ್ಲ ಟ್ರೈ ಮಾಡಲ್ಲ ಅವರು. ಇಲ್ಲಿ ಟಾಪ್ ಕಾಲೇಜ್ ಮಾಡ್ತಾರೆ, ಆಲ್ ಓವರ್ ಇಂಡಿಯಾದಲ್ಲಿ ಟಾಪ್ ಕಾಲೇಜ್ ಟ್ರೈ ಮಾಡ್ತಾರೆ. ಅಲ್ಲಿ ಸಿಕ್ಕರೆ ಅಲ್ಲಿ ಹೋಗ್ತಾರೆ. ಅವ್ರ ಸೀಟು ಸೆಕೆಂಡ್ ರೌಂಡಲ್ಲಿ ನಮಗೆ ಬರುತ್ತೆ. ಯಾಕಂದರೆ ನಿಮಗೆಲ್ಲ ಗೊತ್ತಿರೋಗೆ MCCದು ಫಸ್ಟ್ ರೌಂಡ್ ಆದಮೇಲೆ ನಮ್ದು ಫಸ್ಟ್ ರೌಂಡ್ ಸ್ಟಾರ್ಟ್ ಆಗುತ್ತೆ. ಓಕೆ, ಅಲ್ಲಿ ನಮ್ಮ ಫಸ್ಟ್ ಅವ್ರು ಅಲ್ಲಿ ಸಿಗ್ತಂದರೆ MCCಯಲ್ಲಿ ಸಿಕ್ಕರೆ ನಮ್ಮ ಸ್ಟೇಟ್ ಸೀಟ್ನ ಬಿಡ್ತಾರೆ ಸೆಕೆಂಡ್ ರೌಂಡಲ್ಲಿ. ಸೊ ಅದಕ್ಕೋಸ್ಕರ ಸೆಕೆಂಡ್ ರೌಂಡು ಈ ಸೀಟ್ಸು ಇನ್ಕ್ರೀಸ್ ಆಗೋ ಚಾನ್ಸಸ್ ಇರುತ್ತೆ. ಇದೇ ಪುಷ್ ಆಗೋದಿರುತ್ತೆ, ಅಷ್ಟೊಂದು ಪುಷ್ ಆಗಲ್ಲ. ಬಟ್ ನಿಮ್ದು ಏನಾರ ರ್ಯಾಂಕ್ ಇತ್ತಂದರೆ ಫಾರ್ ಎಕ್ಸಾಂಪಲ್ ಒಂದು ಅರೌಂಡ್ 10,000, ಫಾರ್ ಎಕ್ಸಾಂಪಲ್ 78,000 ಏನಾದರೂ ಕಟ್ ಆಫ್ ಇತ್ತಂದರೆ ಒಂದು 10,000 ಪುಷ್ ಆಗೋ ಚಾನ್ಸಸ್ ಇರುತ್ತೆ ಅವ್ರ ಸ್ಟೂಡೆಂಟ್ಸು ಹೋದರೆ. ಓಕೆ, ಆಲ್ಮೋಸ್ಟ್ ಹೋಗ್ತಾರೆ ಪ್ರತಿ ವರ್ಷ ಟಾಪರ್ಸು. ಅವರು ಇಲ್ಲಿ ನಮ್ಮಲ್ಲಿರು ಮೀಡಿಯಮ್ ಕಾಲೇಜು ಮತ್ತು ಲೋ ಕಾಲೇಜ್ ಹೋಗಲ್ಲ. ಓಕೆ, ಈ ಸೀಟ್ಸು. ನೆಕ್ಸ್ಟ್, ಕೆಲವೊಂದು ಸ್ಟೂಡೆಂಟ್ಸ್ಗೆ ಏನಿರುತ್ತೆ ಅಂದರೆ ಮೀಡಿಯಮ್ ಸ್ಟೂಡೆಂಟ್ಸ್ಗೆ ಲೋವೆಸ್ಟ್ ಕಾಲೇಜಿಗೆ ಹೋಗಲ್ಲ. ಲೋವೆಸ್ಟ್ ಕಾಲೇಜ್ ಅಂದರೆ ಲಾಸ್ಟ್ ಕಾಲೇಜ್ ಏನು ಲೋವೆಸ್ಟ್ ಕಾಲೇಜ್ ಇರ್ತಲ್ಲ ಅಲ್ಲಿ ಹೋಗಲ್ಲ. ಅವ್ರು ಏನು ಡಿಸೈಡ್ ಮಾಡ್ತಾರೆ, ವೆದರ್ 12 lakh ಡಿಸೈಡ್ ಮಾಡ್ತಾರೆ, ಇಲ್ಲ ಬೇರೆ ಸ್ಟೇಟಲ್ಲಿ ಅಪ್ಲೈ ಮಾಡಿರ್ತಾರೆ. ಅಲ್ಲಿ ಅಂದರೆ ಇದಕ್ಕಿಂತ ಲೋವೆಸ್ಟ್ ಕಾಲೇಜ್ಗಿಂತ ಚೆನ್ನಾಗಿರೋ ಕಾಲೇಜ್ ಅಲ್ಲಿ ಹೋಗ್ತಾರೆ. ಓಕೆ, ಆಮೇಲೆ ಇನ್ನೂ ಕೆಲವರು ಸ್ಟೂಡೆಂಟ್ಸ್ ಏನಂದರೆ ಕೆಲವರು ಬೆಂಗಳೂರಲ್ಲೇ ಬೇಕಾಗಿರುತ್ತೆ, ನಾರ್ತ್ ಕಡೆ ನಮಗೆ ಅಲ್ಲಿ ಹೋಗೋಕ್ಕಾಗಲ್ಲ ನಮಗೆ. ಅಂಥವ್ರು ಸೀಟ್ಸ್ ಏನು ಮಾಡ್ತಾರೆ, ಇಲ್ಲ 12 lakh ಟ್ರೈ ಮಾಡ್ತಾರೆ, ಇಲ್ಲ ಬೇರೆ ಸ್ಟೇಟ್ ಟ್ರೈ ಮಾಡ್ತಾರೆ. ಮೀಡಿಯಮ್ ಕಾಲೇಜು, ಲೋವೆಸ್ಟ್ ಕಾಲೇಜು ಸ್ವಲ್ಪ ಜನ ಹೋಗೋಕ್ಕೆ ಕಷ್ಟಪಡ್ತಾರೆ. ಅದಕ್ಕೋಸ್ಕರ ಅವ್ರು ಏನು ಮಾಡ್ತಾರೆ, ಬೇರೆ ಕಡೆ ಶಿಫ್ಟ್ ಮಾಡ್ತಾರೆ. ವರ್ಸ್ಟ್ ಕೇಸಸ್ಗೆ ಕೆಲವು ಸ್ಟೂಡೆಂಟ್ಸ್ ಹೋಗ್ತಾರೆ. ಆದರೆ ನನ್ನ ಕಡಿಮೆ ಸ್ಟೂಡೆಂಟ್ಸು ಹಿಂಗೆಲ್ಲ ಮಾಡೋರು ಕಡಿಮೆ. ಇನ್ ಕೇಸ್ ಮಾಡೋಣ ಬಿಡಿ, PG ನೆಟ್ ಫೋಕಸ್ ಅನ್ನೋರು ಸ್ವಲ್ಪ ಕಡಿಮೆ. ಬಟ್ ಆದ್ರೂ ಅಷ್ಟು ಜನ ಅಂದರೆ ಅವ್ರ ಸೀಟ್ಸು ಇಲ್ಲಿ ಚಾನ್ಸಸ್ ಇರುತ್ತೆ ಸೆಕೆಂಡ್ ರೌಂಡ್ ಪುಷ್ ಆಗೋದು. ಇವೆಲ್ಲ ಅಷ್ಟೊಂದಾಗಲ್ಲ, ಬಟ್ 10,000 ಅರೌಂಡು ಚೇಂಜಸ್ ಆಗೋ ಚಾನ್ಸಸ್ ಸೆಕೆಂಡ್ ರೌಂಡಲ್ಲಿ. ಓಕೆ, ನೆಕ್ಸ್ಟು ಇನ್ ಕೇಸ್ ಈಗ ಆಲ್ರೆಡಿ ಇನ್ಕ್ರೀಸ್ ಮಾಡಿದೆ ನಮ್ಮ ಸ್ಟೇಟ್ ಎಲ್ಲ ಕಾಲೇಜಸ್ದು. ಇನ್ ಕೇಸ್ ಯಾವ್ದಾದ್ರು ಕಾಲೇಜಸಲ್ಲಿ ಮತ್ತೆ ಯಾವ್ದಾದ್ರು ಕಾಲೇಜ್ ಇನ್ಕ್ರೀಸ್ ಮಾಡಿದ್ರೆ ಸೆಕೆಂಡ್ ರೌಂಡಲ್ಲಿ ಅವೈಲೇಬಲ್ ಆಗುತ್ತೆ. ಅದಕ್ಕೋಸ್ಕರ ನೀವು ಆಪ್ಷನ್ ಎಂಟ್ರಿ ಟಾಪ್ 2 ಮಾಡಿ ಇಟ್ಕೋಬೇಕು ಯಾವಾಗಲೂ. ಯಾಕಂದ್ರೆ ಲಾಸ್ಟ್ ಟೈಮ್ ನೋಡಿರ್ಬೋದು ನೀವು 400 ಇನ್ಕ್ರೀಸ್ ಆಯಿತು. ಓಕೆ, ಮತ್ತೊಂದು ಸತಿ 500 ಒಂದು ಸತಿ ಇನ್ಕ್ರೀಸ್ ಆಯಿತು. ಅವೆಲ್ಲ ಸೀಟು ಸೆಕೆಂಡ್ ರೌಂಡಿಗೆ ಎಲಿಜಿಬಲ್ ಆಯಿತು. ಅದಕ್ಕೋಸ್ಕರ ಅವೇನಾರ ಸೀಟ್ಸ್ ಇನ್ ಕೇಸ್ ಇನ್ಕ್ರೀಸ್ ಆದರೆ ಸೆಕೆಂಡ್ ರೌಂಡಲ್ಲಿ ಅಪ್ಡೇಟ್ ಬಿಡ್ತಾರೆ, ಅವನು ಆ್ಯಡ್ ಆಗುತ್ತೆ ಸೆಕೆಂಡ್ ರೌಂಡಲ್ಲಿ. ಅವಾಗ ನಿಮ್ಮದು ಕಟ್ ಆಫು ಪುಷ್ ಆಗೋ ಚಾನ್ಸಸ್ ಇದೆ. ಇದು ಬಿಟ್ಟರೆ ಎಕ್ಸ್ಟ್ರಾ ಭಾಳಷ್ಟು ಚೇಂಜ್ ನೋಡಿದ್ರೆ ಅಲ್ಲಿ ಏನೋ ಸೀಟ್ಸ್ ಎಕ್ಸ್ಟ್ರಾ ಕೊಟ್ಬಿಡ್ತಾರ, ಇಲ್ಲ ಇನ್ ಕೇಸ್ ಸೀಟ್ಗಿಂತ ಮಾತ್ರ ಕೊಡ್ತಾರೆ. ಆಮೇಲೆ ಇವರೆಲ್ಲ ಮೇಲ್ಗಡೆ ಹೋದರೆ ಸ್ವಲ್ಪ ಪುಷ್ ಆಗೋ ಚಾನ್ಸ್ ಇರುತ್ತೆ. ಬಟ್ ಎಲ್ಲರೂ ಸೆಕೆಂಡ್ ರೌಂಡು ತನಕ ವೇಟ್ ಮಾಡೋದು ಬೆಟ್ರು ಟು ಗೆಟ್ ಅಪ್ಗ್ರೇಡ್ ಬೆಸ್ಟ್ ಕಾಲೇಜು. ನೀವು ಯಾಕಂದರೆ ಅಪ್ಗ್ರೇಡ್ ಆಗೋ ಚಾನ್ಸಸ್ ಇರುತ್ತೆ. ಟಾಪರ್ಸ್ ಹೋದಂದರೆ ಪುಷ್ ಆಗ್ತಾ ಇರುತ್ತೆ, ಅವ್ರ ಪುಷ್ ನಿಮ್ಮ ರ್ಯಾಂಕಿಗೆ ಪುಷ್ ಆಗ್ತಾ ಇರುತ್ತೆ. ಸೊ ಬೆಸ್ಟ್ ಕಾಲೇಜ್ ಸಿಗಬೇಕಂದ್ರೆ ಸೆಕೆಂಡ್ ರೌಂಡ್ ತನಕ ನೀವು ಹೋಲ್ಡ್ ಮಾಡ್ಕೊಂಡು ವೇಟ್ ಮಾಡೋದು ಬೆಟರು. ಓಕೆ, ಕಂಪ್ಲೀಟ್ ಅಪ್ಡೇಟ್ ಕೊಡ್ತಾ ಇರ್ತೀನಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್.